हेलो बच्चों, मैं आज आपको पढ़ा रही हूँ 8वीं कक्षा के 4th लेसन शिक्षा। पहले देखें, शिक्षा के ये लेखक है ठाकुर गोपाल शरण सिंह। और इस पद्य के शब्दार्थ देखें। पहले शब्दार्थ: दुनिया, जगत, वर्ल्ड, संसार, लघु छोटा स्मॉल हल्का, चंग पतंग काइट, ऊर छाती सीना चेस्ट, वारिदर बादल क्लೌಡ್, ಗಿರಿ ಪರ್ವತ್ ಹಿಲ್, ಛೇದ್ ಛಿದ್ರ ಅಂದರೆ ಛಿದ್ರ ಛಿದ್ರ ಬಿರಿಯೋದು ಸುರಾಖ್, ಚಕ್ಕರ್ ಖಾನಾ इधर उधर घूमना। अभी कवि परिचय देखें। ठाकुर गोपाल शरण सिंह, उनके ईस्वी है 1892 से 1960, ಅಂದರೆ 1890 to 1960। इनका जन्म रीवा झांसी में हुआ था। झांसी ಅನ್ನೋದೊಂದು ಊರು, ಆ ಊರಲ್ಲಿ ಇವರು ಹುಟ್ಟಿರ್ತಾರೆ। माता का नाम प्रभुराज कुंवरी और पिता का नाम ठाकुर जगत बहादुर सिंह था। पिताजी संस्कृत के प्रखंड पंडित थे। पिताजी की देखरेख में सिंह जी की शिक्षा प्रारंभ हुई। 13 वर्ष की अवस्था में उन्होंने अंग्रेजी पढ़ना प्रारंभ किया। इस समय उनके पिता का देहांत हुआ। ಮೆಟ್ರಿಕ್ಯುಲೇಷನ್ से आगे वे पढ़ ना सके। ಗೊತ್ತಾಯ್ತಲ್ಲ ಅವ್ರ ತಂದೆ ತಾಯಿ ಯಾರು, ಮತ್ತು ಅವರ ತಂದೆಯವರು ಏನು ಸಂಸ್ಕೃತ ಪಂಡಿತರಾಗಿದ್ದರು। ಇವರು 13 ವರ್ಷ ಇದ್ದಾಗ ಇಂಗ್ಲೀಷ್ ಕಲಿಯೋಕ್ಕೆ ಶುರು ಮಾಡ್ತಾರೆ। ಇವರು ಮೆಟ್ರಿಕ್ಯುಲೇಷನ್ ಆಗಿದ ತಕ್ಷಣ ಅವ್ರ ತಂದೆಯವರು ದೇಹಾಂತ ಆಗುತ್ತೆ। ಅದಾದಮೇಲೆ ಅವರು ವಿದ್ಯಾಭ್ಯಾಸ ಮುಂದುವರ್ಸೋದು ಸ್ವಲ್ಪ ತೊಂದರೆ ಆಗುತ್ತೆ। इनकी भाषा सरल और बोलचाल की है। महावीर प्रसाद द्विवेदी का ಪ್ರೋತ್ಸಾಹನ್ ಇನ್ಕೋ ಬಹುತ್ ಮಿಲಾ। ಇವರಿಗೆ ಯಾರು ಪ್ರೋತ್ಸಾಹ ಮಾಡ್ತಾರೆ? ನೆಕ್ಸ್ಟು ಮಹಾವೀರ್ ಪ್ರಸಾದ್ ದ್ವಿವೇದಿ ಅನ್ನೋವರ ಪ್ರೋತ್ಸಾಹದಿಂದ ಇವರು ಮತ್ತೆ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ। सरस्वती पत्रिका में इनकी कविताएं छपने लगी। जगदालोक इनका महाकाव्य है। माधवी, मानवी, कादम्बिनी, ज्योतिष्मती, संचिता, सुमन, विश्वगीत और ग्रामिका इनके मुक्तक काव्य है। ग्रामिका और जगदालोक उत्तर प्रदेश सरकार से ಪುರಸ್ಕೃತ ಹುವಾ। ಇವರೆಲ್ಲ ಕಾವ್ಯಗಳು ಗೊತ್ತಾಯ್ತಾ, ಇದೆಲ್ಲ ಇವರ ಕೃತಿ ಕಾವ್ಯಗಳು। ಮತ್ತು ಈ ಗ್ರಾಮಿಕ ಮತ್ತು ಜಗದಾಲೋಕ ಅನ್ನೋ ಒಂದು 2 ಕಾವ್ಯಗಳಿಗೆ ಇವರಿಗೆ ಉತ್ತರ ಪ್ರದೇಶ ಸರ್ಕಾರದಿಂದ ಪುರಸ್ಕಾರನೂ ಸಿಕ್ಕಿರುತ್ತೆ। ಈಗ ಶಿಕ್ಷಾ ಅನ್ನೋ ಪದ್ಯ ಸಾರಾಂಶ ನೋಡೋಣ। ಮೊದಲು ಈ ಪದ್ಯದಲ್ಲಿ ಏನು ಸಾರಾಂಶ ಇದೆ ಮತ್ತು ಈ ಕವಿಗಳು ಯಾವುದ್ರ ಬಗ್ಗೆ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ಅಂತ ನೋಡೋಣ। ಫಸ್ಟ್ ಇಂಟ್ರೊಡक्शन। इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं। ಅಂದರೆ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಾದ್ರೂ ನಾವು ಶಿಕ್ಷಣವನ್ನು ಅಥವಾ ಏನೇ ಒಂದನ್ನು ಕಲಿಬೇಕಂದ್ರೆ ಎಷ್ಟು ಪರಿಶ್ರಮ ಇರಬೇಕು, ಪರಿಶ್ರಮ ಹಾಕಿದ್ರೇ ನಾವು ಕಲಿಯೋಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ। जीवन में यश की प्राप्ति के लिए अनेक प्रकार की मुसीबतों का सामना करना पड़ता है। ಅಂದರೆ ಜೀವನದಲ್ಲಿ ಯಶಸ್ಸನ್ನು ಪ್ರಾಪ್ತಿಯಾಗಬೇಕಂದ್ರೆ ನಾವು ಸಕ್ಸಸ್ಫುಲ್ಲಾಗಿ ನಡಿಬೇಕು ಅಂತಂದರೆ ನಾವು ಫಸ್ಟು ಪರಿಶ್ರಮ ಹಾರ್ಡ್ ವರ್ಕನ್ನು ಮಾಡಬೇಕು। ಬಿನಾ ಪರಿಶ್ರಮಕ್ಕೆ ಹಮ್ ಕಭಿ ಸುಖ ಪ್ರಾಪ್ತ ಕರ್ ನಹಿ ಸಕ್ತೆ। ಯಾವುದೇ ಹಾರ್ಡ್ ವರ್ಕ್ ಇಲ್ಲದೆ ನಾವು ಎಲ್ಲನೂ ಪಡ್ಕೋಬೇಕು ಅಂದರೆ ಅದು ಕಷ್ಟ ಆಗುತ್ತೆ। ಜೊತೆಗೆ ಇಲ್ಲಿ ಕವಿಯವರು ಜೀವ ಇಲ್ಲದೆ ಇರೋ ವಸ್ತುಗಳಿಗೂ ಜೀವ ತುಂಬಿ ಅದು ತಾನು ತನ್ನ ಕೆಲಸವನ್ನು ಮಾಡೋಕ್ಕೆ ಎಷ್ಟು ಕಷ್ಟಪಡುತ್ತೆ, ಕೆಲಸದಲ್ಲಿ ಯಶಸ್ಸನ್ನು ಪಡೆಯೋಕ್ಕೆ ಎಷ್ಟು ಪರಿಶ್ರಮವನ್ನು ತುಂಬುತ್ತೆ ಅನ್ನೋದನ್ನು ಇಲ್ಲಿ ಕವಿಯವರು ಈ ಪದ್ಯದ ಮೂಲಕ ಹೇಳಿದ್ದಾರೆ। ನೋಡೋಣ, ध्यान से सुनो। ಶಿಶು ನೇ ದುನಿಯಾ ಮೇ ಆಕರ್ ರೋ ರೋ ಕರ್ ಹಸ್ನಾ ಸೀಕಾ। ಶಿಶು ಅಂದರೆ ಮಗು, ಬಚ್ಚೆ। ಆ ಒಂದು ಮಗು ಹುಟ್ಟಿದ ತಕ್ಷಣ ಎದ್ದು ಓಡಾಡ್ಬಿಡುತ್ತಾ? ಇಲ್ಲ. ಮಾತಾಡುತ್ತಾ? ಇಲ್ಲ ಅಲ್ವಾ? ಅದು ಈ ಜಗತ್ತಿಗೆ ಬಂದ ತಕ್ಷಣ ಫಸ್ಟು ಅಳುವೇ ಮಗುವಿನ ಮೊದಲನೇ ಭಾಷೆ ಆಗಿರುತ್ತೆ। ಅಳುತ್ತಾ ಅದು ನಗುವನ್ನು ಕಲಿಯುತ್ತೆ। ಲಘು ಹೋಕರ್ ಬಡನಾ ಸೀಕಾ, ಗಿರ್ ಕರ್ ಚಲನಾ ಸೀಕಾ। ಅಂದರೆ ಮಗು ಫಸ್ಟು ಚಿಕ್ಕದಾಗಿರುತ್ತೆ, ಆಮೇಲೆ ಅದು
ಬೆಳೀತಾ ಬೆಳೀತಾ ದೊಡ್ಡದಾಗೋದನ್ನು ಕಲಿಯುತ್ತೆ. ಗಿರ್ ಗಿರ್ ಕರ್ ಚಲನಾ ಸೀಕ. ಮಗು ಮಗು ಸ್ವಲ್ಪ ದೊಡ್ಡದಾಯ್ತು ಅಂದಿದ ತಕ್ಷಣ ಎದ್ದು ಓಡಾಡಕ್ಕೆ ಸಾಧ್ಯನಾ? ಇಲ್ಲ. ಅದು ಎದ್ದು ಬಿದ್ದು ಏಳು ಬೀಳುಗಳಾಗಿ ನಡಿಬೇಕಂದ್ರೆ ಬೀಳುತ್ತೆ. ಎಷ್ಟೊಂದು ಸಲ ಬಿದ್ದು ಬಿದ್ದು ಎದ್ದು ಅದು ನಡೆಯೋದನ್ನು ಕಲಿಯುತ್ತೆ. ಕಿತನೆ ಹಿ ಚಕ್ಕರ್ ಕಾಕರ್ ಚೆಂಗೋನೆ ಚಡನಾ ಸೀಕ. ಇಲ್ಲಿ ಒಂದು ಏನು ಹೇಳಿದ್ದಾರೆ ಅಂದರೆ, ಒಂದು ಗಾಳಿಪಟಕ್ಕೂ ಹೋಲಿಸಿದ್ದಾರೆ. ಒಂದು ಗಾಳಿಪಟ ನಾವು ಹಾರಿಸ್ತಾ ಇದ್ದರೆ ಆ ಪಟ ಹಾರಿಸಿದ ತಕ್ಷಣ ಮೇಲಕ್ಕೆ ಹೋಗಿ ಹಾರಿಬಿಡುತ್ತಾ? ಇಲ್ಲ ಅಲ್ವಾ? ಈ ಕಡೆ ಆ ಕಡೆ ಓಡಾಡ್ತಾ ಹಾರಾಡ್ತಾ ಆ ಕಡೆ ಈ ಕಡೆ ಹಾರಾಡ್ತಾ ಆಮೇಲೆ ಅದು ನೇರವಾಗಿ ಮೇಲಕ್ಕೆ ಹೋಗುತ್ತೆ. ಅಂದರೆ ಒಂದು ಗಾಳಿಪಟನೂ ಹಾರಬೇಕಂದ್ರೆ ತಾನು ಎಷ್ಟು ಆ ಕಡೆ ಈ ಕಡೆ ಓಡಾಡಿ ಅಲ್ಲಾಡಿ ಆನಂತರ ಅದು ಮುಂದಕ್ಕೆ ಹೋಗುತ್ತೆ ಅನ್ನೋದು. ಊರ್ ಛೇದ್ಕರ್ ಅಪ್ನ ಮುರಳೀನೇ ಗಾನಾ ಸೀಕ. ಒಂದು ಕೊಳಲು ಕರೆಕ್ಟಾಗಿ ಗೀತೆನ ನುಡಿಸ್ಬೇಕಂದ್ರೆ, ಅದು ಸಂಗೀತವನ್ನು ನುಡಿಬೇಕಂದ್ರೆ ತನ್ನ ವಕ್ಷಸ್ಥಲವನ್ನೇ ಅದು ಬಿರಿದು ಸಂಗೀತವನ್ನು ಒಳಗಡೆವರೆಗೂ ಹೊಕ್ಕು ಆಮೇಲೆ ಅದು ಸಂಗೀತವನ್ನು ಕರೆಕ್ಟಾಗಿ ನುಡಿಸೋದನ್ನು ಕಲಿಯುತ್ತೆ. ಮಿಟ್ ಮಿಟ್ ಕರ್ ವಾರಿದರೋನೆ ಪಾನಿ ಬರ್ಸಾನ ಸೀಕ. ಅಂದರೆ ಮಿಟ್ ಮಿಟ್ ಕರ್, ಇದು ಮೇಘಗಳು ಒಂದಕ್ಕೊಂದು ಅಂದರೆ ಕರಗಿ ಮೇಘಗಳು ಕರಗಿ ಆಮೇಲೆ ಮಳೆ ನೀರು ಹರಿಯೋ ಹಾಗೆ ತರು ಗಿರಿವರ್ಸೆ ಗಿರ್ ಗಿರ್ ಕರ್ ನದಿಯೋನೆ ಬಹನಾ ಸೀಕ. ಈ ತರು ಗಿರಿವರ್ ಅಂದರೆ ಈ ಮರ ವೃಕ್ಷಗಳು ಗಿಡ ಮರಗಳು ಎಲ್ಲನೂ ಒಂದು ನದಿ ನೀರು ಹರಿಬೇಕಂದ್ರೆ ಅದು ಎಲ್ಲ ಬೆಟ್ಟ ಗುಡ್ಡಗಳಿಂದ ನದಿ ಗಿಡ ಮರಗಳಿಂದ ಎಲ್ಲ ಸಂದಿಗೊಂದಿಗಳಲ್ಲೂ ಹರಿದು ಮುಂದೆ ಹೋದಾಗಲೇ ಅದು ನದಿಯಾಗಿ ಹರಿಯೋಕ್ಕೆ ಸಾಧ್ಯ. ಹಾಗೆ ಮನುಷ್ಯನೂ ಅಷ್ಟೇ, ಯಾವುದೇ ಕಷ್ಟ ಸುಖ ಏನೇ ತೊಂದರೆ ನೋವು ಪ್ರತಿಯೊಂದನ್ನು ತಾನು ಅನುಭವಿಸಿ ಮುಂದೆ ಫೇಸ್ ಮಾಡಿ ನಡೆದಾಗ್ಲೇ ಲೈಫಲ್ಲಿ ಸಕ್ಸಸ್ಫುಲ್ಲಾಗಿ ನಾವು ಮುಂದೆ ನಡೆಯೋಕ್ಕಾಗೋದು ಅಂತ ಇದರ ಅರ್ಥ. ಮಕ್ಕಳೇ, ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.